ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಷ್ಟ್ರಪತಿಗಳು ಈ ಸಂದರ್ಭಗಳಿದ್ದಾಗ ಮಾತ್ರ ಸುಗ್ರೀವಾಜ್ಞೆಯನ್ನು ಸಾರಬಹುದು. ಪಾರ್ಲಿಮೆಂಟ್ ಅಧಿವೇಶನದಲ್ಲಿಲ್ಲದಿದ್ದರೆ ಮಾತ್ರ ಸುಗ್ರೀವಾಜ್ಞೆಯನ್ನು ಸಾರಬಹುದು. ಸಂವಿಧಾನದ ವಿಧಿ 123ರ ಪ್ರಕಾರ ಸಂಸತ್ತು ಅಧಿವೇಶನವಿಲ್ಲದಿದ್ದಾಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸುವರು. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಭದ್ರಾವತಿ ಐರನ್ ಮತ್ತು ಸ್ಟೀಲ್ ಕಾರ್ಖಾನೆಯು ಖಾಸಗಿ ಕಂಪನಿಯಾಗಿ ಪ್ರಾರಂಭವಾಯಿತು. ಬಿ. ಇದನ್ನು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಎಂದು ಪ್ರಾರಂಭಿಸಲಾಯಿತು. ಎ ಮಾತ್ರ ಸರಿ. VSIL ಅಂದರೆ ವಿಶ್ವೇಶ್ವರಯ್ಯ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದೊಂದು ಸಾರ್ವಜನಿಕ ಕಾರ್ಖಾನೆಯಾಗಿದ್ದು ಜನವರಿ 1923ರಲ್ಲಿ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1/1/1982. ಎಕ್ಸಿಮ್ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ 1/1/1982ರಲ್ಲಿ ಸ್ಥಾಪಿಸಲಾಯಿತು. ಇದು ರಫ್ತು ಮತ್ತು ಆಮದಿಗೆ ಸಾಲ ಸೌಲಭ್ಯಗಳನ್ನು ನೀಡುವ ಒಂದು ಸಂಸ್ಥೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದು ವಿವಿಧ ಸಚಿವಾಲಯಗಳ ಬಜೆಟ್ ಪ್ರಸ್ತಾವಗಳನ್ನು ಪರಿಶೀಲಿಸುತ್ತದೆ? ಅಂದಾಜು ಸಮಿತಿ. ಅಂದಾಜು ಸಮಿತಿಯನ್ನು 1950ರಲ್ಲಿ ಜಾನ್ ಮಥಾಯಿರವರ ಶಿಫಾರಸ್ಸಿನಂತೆ ಈ ಸಮಿತಿಯನ್ನು ರಚಿಸಲಾಗಿತ್ತು. ಇದರಲ್ಲಿ 30 ಜನ ಸದಸ್ಯರನ್ನು ಲೋಕಸಭೆಯಿಂದ ಆಯ್ಕೆ ಮಾಡಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಎ. ಇದನ್ನು 1911ರಲ್ಲಿ ನಿರ್ಮಿಸಲಾಯಿತು. ಬಿ. ಕಿಂಗ್ ಜಾರ್ಜ್ V ಅವರ ಭೇಟಿಯನ್ನು ಈ ಸ್ಮಾರಕದೊಂದಿಗೆ ಜೋಡಿಸಲಾಗಿದೆ ಅಥವಾ ಸಂಬಂಧಿಸಲಾಗಿದೆ. ಈ ಹೇಳಿಕೆಗಳು ಈ ಕೆಳಗಿನ ಯಾವುದನ್ನ ಕುರಿತದ್ದಾಗಿದೆ? ಭಾರತದ ಗೇಟ್ವೇ ಅಥವಾ ಗೇಟ್ವೇ ಆಫ್ ಇಂಡಿಯಾ 1911ರಲ್ಲಿ ಕಿಂಗ್ ಜಾರ್ಜ್ V ಮತ್ತು ರಾಣಿ ಮೇರಿಯವರ ಭೇಟಿಯ ಸ್ಮಾರಕಕ್ಕೆ ಸಂಬಂಧಿಸಿದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು? ಜವಾಹರಲಾಲ್ ನೆಹರು. ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಾರೆ. ಈ ಆಯೋಗದ ಪ್ರಥಮ ಅಧ್ಯಕ್ಷರಾಗಿ ಜವಾಹರಲಾಲ್ ನೆಹರು ರವರು ಕಾರ್ಯನಿರ್ವಹಿಸಿದರು. ಈಗ ಇದೇ ಯೋಜನಾ ಆಯೋಗವನ್ನು ನೀತಿ ಆಯೋಗವೆಂದು ಪರಿಗಣಿಸಲಾಗಿದೆ, ಅಂದರೆ ಬದಲಾಯಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಎನಿಸಿದವರು ಯಾರು? ಲೂಯಿಸ್ ಪಾಶ್ಚರ್. ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಲೂಯಿಸ್ ಪಾಶ್ಚರ್ ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆ ಕಂಡುಹಿಡಿದನು. 2 ಈಸ್ ದಿ ರೈಟ್ ಆನ್ಸರ್. ದೇವ್ಧರ್ ಟ್ರೋಫಿ ಈ ಕ್ರೀಡೆಗೆ ಸಂಬಂಧಿಸಿದೆ. ಕ್ರಿಕೆಟ್. ದೇವ್ಧರ್ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಿಸಿದೆ. ಇನ್ನು ಡುರಾಂಡ್ ಕಪ್, ಫುಟ್ಬಾಲ್, ಥಾಮಸ್ ಕಪ್, ಬ್ಯಾಡ್ಮಿಂಟನ್, ಡೇವಿಸ್ ಕಪ್, ಲಾನ್ ಟೆನಿಸ್ ಇವು ಒಂದೊಂದು ಉದಾಹರಣೆಗಳು. 2 ಈಸ್ ದಿ ರೈಟ್ ಆನ್ಸರ್. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎಂಬುದು ಅಂದರೆ ಅಂತಾರಾಷ್ಟ್ರೀಯ ಪಾರದರ್ಶಕತೆ ಎಂಬುದು ಜಾಗತಿಕ ನಾಗರಿಕ ಸಂಸ್ಥೆಯಾಗಿದ್ದು ಭ್ರಷ್ಟಾಚಾರ ವಿರುದ್ಧ ಹೋರಾಡುವುದು. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ತಿಳಿಸುವ ಸಂಸ್ಥೆ. 1993ರಲ್ಲಿ ಸ್ಥಾಪಿಸಲಾಗಿದೆ. ಇದರ ಕೇಂದ್ರ ಕಚೇರಿ ಜರ್ಮನಿಯ ಬರ್ಲಿನ್ನಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಕ್ಲೋರೋಫಾರ್ಮ್ ಅನ್ನು ಬಣ್ಣದ ಬಾಟಲಿ ಅಥವಾ ಧಾರಕದಲ್ಲಿ ಸಂಗ್ರಹಿಸಿಡಲಾಗುವುದು, ಏಕೆಂದರೆ ಅದು ಬೆಳಕು ಮತ್ತು ಗಾಳಿಯೊಂದಿಗೆ ನೇರವಾಗಿ ವರ್ತಿಸಿ ವಿಷಕಾರಿ ವಸ್ತುವನ್ನು ಉಂಟುಮಾಡುತ್ತದೆ. ಆ ವಿಷಕಾರಿ ವಸ್ತು ಯಾವುದು? ಫಾಸ್ಜಿನ್. 2 ಈಸ್ ದಿ ರೈಟ್ ಆನ್ಸರ್. ಸಸ್ಯ ಮತ್ತು ಪ್ರಾಣಿಗಳು ಕೊಳೆಯದಂತೆ ಮಾಡಲು ಕ್ಲೋರೋಫಾರ್ಮ್ ರಾಸಾಯನಿಕವನ್ನು ಬಳಸುವರು. 2 ಈಸ್ ದಿ ರೈಟ್ ಆನ್ಸರ್.
ದ್ರವದ ಮೇಲ್ಮೈ ಸೆಳೆತ ಕಡಿಮೆ ಆಗಬೇಕಾದರೆ 1 ಮತ್ತು 2 ಎರಡೂ ಕೂಡ ಸರಿ. ಅಂದರೆ ದ್ರವದ ತಾಪವನ್ನು ಹೆಚ್ಚಿಸಬೇಕು, ದ್ರವದಲ್ಲಿ ಡಿಟರ್ಜೆಂಟ್ ಅನ್ನು ಸೇರಿಸಬೇಕು. 4 ಈಸ್ ದಿ ರೈಟ್ ಆನ್ಸರ್. ಚಳಿಗಾಲದಲ್ಲಿ ಕಬ್ಬಿಣದ ತುಂಡು ಮತ್ತು ಮರದ ತುಂಡನ್ನು ಬೆಳಗಿನ ವೇಳೆ ಮುಟ್ಟಿದರೆ ಕಬ್ಬಿಣದ ತುಂಡು ಹೆಚ್ಚು ತಣ್ಣಗಿರಲು ಕಾರಣ. ಮರಕ್ಕೆ ಹೋಲಿಸಿದರೆ ಮರಕ್ಕಿಂತಲೂ ಕಬ್ಬಿಣ ಉಷ್ಣದ ಉತ್ತಮ ವಾಹಕ. 3 ಈಸ್ ದಿ ರೈಟ್ ಆನ್ಸರ್. ವಾಹಕತೆಯು ಲೋಹ ಮತ್ತು ಅಲೋಹಗಳ ನಡುವೆ ಇದೆ. ಮರಕ್ಕೆ ಹೋಲಿಸಿದರೆ ಕಬ್ಬಿಣ ಉಷ್ಣದ ಉತ್ತಮ ವಾಹಕವಾಗಿದೆ. ವಾಹಕ ಮತ್ತು ಅವಾಹಕ ಅಂತಂದ್ರೆ ಉಷ್ಣತೆಯನ್ನ ಅಥವಾ ವಿದ್ಯುತ್ತನ್ನು ಬಿಟ್ಟುಕೊಡದೇ ಇರುವಂತಹ ವಸ್ತುಗಳು. ಉಷ್ಣತೆಯನ್ನು ಬಿಟ್ಟುಕೊಡದೇ ಇದ್ದರೆ ಅದನ್ನು ಉಷ್ಣ ಅವಾಹಕವೆಂತಲೂ, ವಿದ್ಯುತ್ತನ್ನು ಬಿಟ್ಟುಕೊಡದಿದ್ದರೆ ವಿದ್ಯುತ್ ಅವಾಹಕ ಎಂತಲೂ ಕರೆಯುತ್ತಾರೆ. ಉಷ್ಣತೆಯನ್ನು ಬಿಟ್ಟುಕೊಟ್ಟರೆ ಉಷ್ಣ ವಾಹಕ, ವಿದ್ಯುತ್ತನ್ನು ಬಿಟ್ಟುಕೊಟ್ಟರೆ ವಿದ್ಯುತ್ ವಾಹಕ. ಇನ್ನು ಕೆಲವು ವಸ್ತುಗಳು ಅಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಅಂತ ವಸ್ತುಗಳು ಅರೆವಾಹಕಗಳು. ಆ ಕಡೆ ವಾಹಕನೂ ಸಂಪೂರ್ಣವಾಗಿರೋದಿಲ್ಲ, ಅಸಂಪೂರ್ಣವಾಗಿ ಅವಾಹಕನೂ ಆಗಿರೋದಿಲ್ಲ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಚಂಡಮಾರುತದಲ್ಲಿ ಕಡಿಮೆ ಒತ್ತಡ ಪ್ರದೇಶವು ಕೇಂದ್ರದಲ್ಲಿದ್ದು ಅದರ ಸುತ್ತಲೂ ಅಧಿಕ ಒತ್ತಡ ಪ್ರದೇಶಗಳಿರುವವು. ಬಿ. ಪ್ರತಿಕೂಲ ಚಂಡಮಾರುತದಲ್ಲಿ ಕಡಿಮೆ ಒತ್ತಡ ಪ್ರದೇಶಗಳು ಹೆಚ್ಚು ಒತ್ತಡ ಪ್ರದೇಶಗಳಿಂದ ಸುತ್ತುವರಿದಿರುವವು. ಬಿ ಮಾತ್ರ ಸರಿ. ಅಂದರೆ ಪ್ರತಿಕೂಲ ಚಂಡಮಾರುತದಲ್ಲಿ ಕಡಿಮೆ ಒತ್ತಡ ಪ್ರದೇಶಗಳು ಹೆಚ್ಚು ಒತ್ತಡ ಪ್ರದೇಶಗಳಿಂದ ಸುತ್ತುವರಿದಿರುತ್ತವೆ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಚಂಡಮಾರುತಗಳು ಸಂಭವಿಸುತ್ತವೆ. 2 ಈಸ್ ದಿ ರೈಟ್ ಆನ್ಸರ್. ಭೂಮಿಯ ಭ್ರಮಣೆ ಇಲ್ಲದೆ ಹೋದರೆ ಆಗುವ ಪರಿಣಾಮವು 1 ಮತ್ತು 2 ಎರಡೂ ಕೂಡ ಸರಿ. ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಆಗ್ತಾ ಇರಲಿಲ್ಲ, ಹಗಲು ರಾತ್ರಿಗಳ ಚಕ್ರ ಉಂಟಾಗುವುದಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಎನ್. ಕುಂಜರಾಣಿ ದೇವಿ ಈ ಕ್ರೀಡೆಗೆ ಸಂಬಂಧಿಸಿದವರು. ಬಿಲ್ಲುವಿದ್ಯೆ. ಕುಂಜರಾಣಿ ಬಿಲ್ಲುವಿದ್ಯೆಗೆ ಸಂಬಂಧಿಸಿದವರು. 4 ಈಸ್ ದಿ ರೈಟ್ ಆನ್ಸರ್. ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರಲು ಕಾರಣವೇನು? ವರ್ಷದ ಅವಧಿಯು ದಿನಗಳ ಸಂಖ್ಯೆಯ ಪೂರ್ಣಾಂಕವಲ್ಲ. 3 ಈಸ್ ದಿ ರೈಟ್ ಆನ್ಸರ್. ವರ್ಷದ ಅವಧಿಯ ದಿನಗಳ ಸಂಖ್ಯೆಯು ಪೂರ್ಣಾಂಕವಲ್ಲ, ಆದ್ದರಿಂದ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಸಂಭವಿಸುತ್ತದೆ. ಲೋಕಸಭಾ ಅವಧಿಯನ್ನು ಸಾಮಾನ್ಯ ಅವಧಿ 5 ವರ್ಷಗಳಿಗೂ ಮೀರಿ ವಿಸ್ತರಿಸುವುದು ಯಾವಾಗೆಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ. 4 ಈಸ್ ದಿ ರೈಟ್ ಆನ್ಸರ್. ಲೋಕಸಭೆಯ ಅವಿಶ್ವಾಸ ನಿರ್ಣಯ ಮಂಡನೆ ಕುರಿತ ಈ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಎ. ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಪ್ರಸ್ತಾಪವಿಲ್ಲ. ಬಿ. ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಇವರುಗಳಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಾಗ ಲೋಕಸಭಾ ಸದಸ್ಯರಾಗಿಲ್ಲದೆ ಇದ್ದವರು ಯಾರು? ಪಿ.ವಿ. ನರಸಿಂಹರಾವ್. ಪಿ.ವಿ. ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾಗ ಲೋಕಸಭಾ ಸದಸ್ಯರಾಗಿರಲಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಅಪವರ್ತನೆ ಆಧಾರದ ಮೇಲೆ ತೆಗೆದುಹಾಕುವುದು ಇವರಿಂದ ವಿಚಾರಣೆಯಾದ ನಂತರ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆಯ ನಂತರ. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ವಿಧಿ 316ರ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಹಾಗೂ ಇತರೆ ಸದಸ್ಯರನ್ನು ಜಂಟಿ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಕರ್ನಾಟಕ ಲೋಕಸೇವಾ ಆಯೋಗವು ಕಾರ್ಯನಿರ್ವಹಿಸುವ ಕಟ್ಟಡಕ್ಕೆ ಉದ್ಯೋಗ ಸೌಧ ಎನ್ನುವರು. ಭಾರತದಲ್ಲಿ ಹೊಸ ರಾಜ್ಯ ಸ್ಥಾಪನೆಯಾಗಬೇಕಾದರೆ ಪಾರ್ಲಿಮೆಂಟ್ನಲ್ಲಿ ಸರಳ ಬಹುಮತವಿರಬೇಕು. ಸಂವಿಧಾನದ ವಿಧಿ 3 ಹೊಸ ರಾಜ್ಯದ ರಚನೆಗೆ ಅವಕಾಶ ಕಲ್ಪಿಸಿದೆ. ಪಾರ್ಲಿಮೆಂಟಿನಲ್ಲಿ ಸರಳ ಬಹುಮತದಿಂದ ಆ ರಾಜ್ಯದ ಒಪ್ಪಿಗೆಯಂತೆ ರಾಷ್ಟ್ರಪತಿಯವರ ಸಲಹೆಯ ಮೇರೆಗೆ ಹೊಸ ರಾಜ್ಯವನ್ನು ಸ್ಥಾಪಿಸಬಹುದು. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯ ವಿಶೇಷ ಅಧಿಕಾರಗಳ ಪೈಕಿ ಯಾವುದು ತಪ್ಪಾಗಿ ಪಟ್ಟಿಯಾಗಿದೆ? ಮೇಲಿನ ಯಾವುದು ಅಲ್ಲ. ಅಂದರೆ ಕೊಟ್ಟಿರುವ ಎಲ್ಲಾ ಹೇಳಿಕೆಗಳು ಕೂಡ ಸರಿ. ಭಾರತದ ಉಪರಾಷ್ಟ್ರಪತಿಗಳ ವಜಾಗೆ ನಿರ್ಧಾರ ರಾಜ್ಯಸಭೆ ಮಾತ್ರ ಪ್ರಯತ್ನಿಸಬಹುದು. ಎರಡನೇದು, ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ನಿರ್ಧಾರವನ್ನು ರಾಜ್ಯಸಭೆ ಮಾತ್ರ ಪ್ರಯತ್ನಿಸಬಹುದು. 3,
ಯಾವುದೇ ವಿಷಯದ ರಾಜ್ಯ ನಿಯಮಗಳಿಗೆ ಸಂಬಂಧಪಟ್ಟಂತೆ ಅದು ರಾಷ್ಟ್ರೀಯ ಹಿತಾಸಕ್ತಿ ಎಂದು ಮನವರಿಕೆಯಾಗಿ ರಾಜ್ಯಸಭೆಯಲ್ಲಿ ಮೊದಲು ಪ್ರಯತ್ನ ಆಗಬೇಕು. ಈ ಮೂರು ಹೇಳಿಕೆಗಳು ಕೂಡ ಸರಿಯಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ರಾಬರ್ಟ್ ಕ್ಲೈವ್ ಹೊಸದಾಗಿ ಸ್ವಾಧೀನಪಡಿಸಿಕೊಂಡ ಬಂಗಾಳದ ಪ್ರಾಂತ್ಯಗಳ ಸಾಮಾನ್ಯ ಸಮೀಕ್ಷೆಯನ್ನು ವಹಿಸಿದ್ದು ಜೇಮ್ಸ್ ರನ್ನೆಲ್. ಜೇಮ್ಸ್ ರನ್ನೆಲ್ ಬ್ರಿಟಿಷ್ ಭೂಗೋಳಶಾಸ್ತ್ರಜ್ಞ, ಇತಿಹಾಸಕಾರ ಮತ್ತು ಸಮುದ್ರಶಾಸ್ತ್ರದ ಪ್ರವರ್ತಕ. ಬಂಗಾಳದ ಮೊದಲ ನಿಖರ ನಕ್ಷೆಗಳಲ್ಲಿ ಒಂದನ್ನು 5 ಇಂಚಿಗೆ 5 ಮೈಲಿಗಳಷ್ಟು ದೂರದಲ್ಲಿ ನಿರ್ಮಿಸಿದನು. ಬಂಗಾಳದ ಸಮೀಕ್ಷಕನಾಗಿ ಸೇವೆ ಸಲ್ಲಿಸಿದನು. 4 ಈಸ್ ದಿ ರೈಟ್ ಆನ್ಸರ್. ದುರ್ಗೇಶ ನಂದಿನಿಯ ಲೇಖಕರು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ದುರ್ಗೇಶ ನಂದಿನಿ 1865ರಲ್ಲಿ ಭಾರತೀಯ ಲೇಖಕರಾದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ಬರೆದ ಬಂಗಾಳಿ ಐತಿಹಾಸಿಕ ಪ್ರಣಯ ಕಾದಂಬರಿ. 1 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವ ಕಾಂಗ್ರೆಸ್ಸಿಗರು ವಿಭಜನೆಯನ್ನು ಅನಿವಾರ್ಯ ಅಗತ್ಯ ಎಂದು ಪರಿಗಣಿಸಿ ದೀರ್ಘಾವಧಿಯಲ್ಲಿ ಅದನ್ನು ಅಂತರಂಗದಲ್ಲಿ ಒಪ್ಪದವರು? ಮಹಾತ್ಮ ಗಾಂಧಿ. 2 ಈಸ್ ದಿ ರೈಟ್ ಆನ್ಸರ್. ಕ್ರಿಕೆಟ್ ಮೈ ಸ್ಟೈಲ್ ಕೃತಿಯ ಕರ್ತೃ ಕಪಿಲ್ ದೇವ್. ಕ್ರಿಕೆಟ್ ಮೈ ಸ್ಟೈಲ್ ಕಪಿಲ್ ದೇವ್. ಟೈಮ್ಲೆಸ್ ಸ್ಟೀಲ್ ರಾಹುಲ್ ದ್ರಾವಿಡ್. ರನ್ಸ್ ಎನ್ ರೂಯಿನ್ಸ್ ಸುನಿಲ್ ಗವಾಸ್ಕರ್. ಫ್ಲೈಯಿಂಗ್ ಇಟ್ ಮೈ ವೇ ಸಚಿನ್ ತೆಂಡೂಲ್ಕರ್. 4 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವುದು ರಾಷ್ಟ್ರೀಯ ಗುರುತಿನ ಸಂಕೇತವಲ್ಲ? ಆನೆ. ಇದು ರಾಷ್ಟ್ರೀಯ ಗುರುತಿನ ಸಂಕೇತ ಅಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಗುಲಾಬಿ ಹಬ್ಬವನ್ನು ಈ ರಾಜ್ಯದಲ್ಲಿ ಆಚರಿಸುವರು? ಚಂಡೀಗಢ. ಗುಲಾಬಿ ಹಬ್ಬವನ್ನು ಚಂಡೀಗಢದಲ್ಲಿ ಆಚರಿಸುವರು. ಇನ್ನು ತಮಿಳುನಾಡಿನಲ್ಲಿ ಫ್ಲೋಟ್ ಹಬ್ಬ, ರಾಜಸ್ಥಾನದಲ್ಲಿ ಪುಷ್ಕರ್ ಹಾಗೂ ಕೇರಳದಲ್ಲಿ ಪೂರಂ ಹಬ್ಬವನ್ನು ಆಚರಿಸುವರು. 4 ಈಸ್ ದಿ ರೈಟ್ ಆನ್ಸರ್. ಏಷಿಯಾದ ಮೂಲ ಸೌಕರ್ಯ ಮತ್ತು ಹೂಡಿಕೆಯ ಬ್ಯಾಂಕ್ ಇದು? 1 ಮತ್ತು 2 ಎರಡೂ ಕೂಡ ಸರಿ. ಅಂದರೆ ಚೀನಾ ನಾಯಕತ್ವದ ಬಹುಪಕ್ಷೀಯ ಏಷಿಯನ್ ಬ್ಯಾಂಕ್. ಇದರ ಮುಖ್ಯ ಕಾರ್ಯಾಲಯ ಬೀಜಿಂಗ್ನಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಇದು ಹಡಗು ಸಾರಿಗೆ ಮತ್ತು ರವಾನೆಯ ಸಮಗ್ರ ಚೌಕಟ್ಟಿನ ಬೆಳವಣಿಗೆ ಮತ್ತು ನಿರ್ವಹಣೆಗಾಗಿ ಇದೆ. ಬಿ. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿಸಿಯಲ್ಲಿದೆ. ಎ ಮಾತ್ರ ಸರಿ. ಐಎಂಒ ಇದನ್ನು 1948ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ನಿರ್ಮಯ ಯೋಜನೆಯು ಎರಡೂ ಸರಿ. ಅಂದರೆ ಬಡತನದ ರೇಖೆಗಿಂತ ಕೆಳಮಟ್ಟದ ಕುಟುಂಬದ ಮಕ್ಕಳಿಗೆ ಆರೋಗ್ಯ ವಿಮೆಯನ್ನು ಒದಗಿಸುವ ಒಂದು ಯೋಜನೆ. ಎರಡನೇದು, ಈ ಯೋಜನೆಯು ಸ್ವಲೀನತೆ, ಸೆರೆಬ್ರಲ್ ಪಾಲ್ಸಿ, ಬುದ್ಧಿಮಾಂದ್ಯತೆ ಮತ್ತು ಬಹು ಅಂಗ ವಿಕಲಾಂಗ ಮಕ್ಕಳಿಗಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ನನ್ನ ಮನೆ ಯೋಜನೆಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ? ಈ ಯೋಜನೆಯು ಸಂಘಟಿತ ವಲಯದ ಕಾರ್ಮಿಕರಿಗಾಗಿದೆ ಎಂಬಂತಹ ಹೇಳಿಕೆ ಸರಿಯಾಗಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಕರ್ನಾಟಕವು ನನ್ನ ಮನೆ ಯೋಜನೆಯನ್ನು ಆರಂಭಿಸಿತು. ಇದು ವಾರ್ಷಿಕವಾಗಿ 40,000ದಿಂದ 1 ಲಕ್ಷ ಒಳಗೆ ಆದಾಯ ಹೊಂದಿದ ಬಡ ಕುಟುಂಬಗಳಿಗೆ ನೀಡಲಾಗುವ ಯೋಜನೆಯಾಗಿದೆ. ಸುವರ್ಣ ಗ್ರಾಮೋದಯ ಯೋಜನೆಯು ಮೇಲಿನ ಎಲ್ಲ ಅಂದರೆ ತೀವ್ರ ಮತ್ತು ಸಮಗ್ರ ದೃಷ್ಟಿಕೋನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ಪಂದನಾತ್ಮಕ ಗ್ರಾಮೀಣ ಸಮುದಾಯಗಳನ್ನು ಅಭಿವೃದ್ಧಿಪಡಿಸುವುದು. 2. ವಿಶೇಷವಾಗಿ ಶಿಕ್ಷಿತ ನಿರುದ್ಯೋಗಿ ಯುವಕರಿಗಾಗಿ ಗಣನೀಯ ಪ್ರಮಾಣದಲ್ಲಿ ಕೃಷಿಯೇತರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವುದು. 3. ಸ್ವಸಹಾಯ ಸಂಘಗಳು ಮತ್ತು ಸಾಂಸ್ಕೃತಿಕ ಸಂಘಗಳ ಮೂಲಕ ಸಮುದಾಯದ ಜಾಗೃತಿ ಮತ್ತು ಅಭಿವೃದ್ಧಿ ಸಾಧಿಸುವುದು. 4 ಈಸ್ ದಿ ರೈಟ್ ಆನ್ಸರ್. ಆರ್.ವಿ. ಈಶ್ವರ್ ಸಮಿತಿ ರಚನೆಯಾದದ್ದು ಆದಾಯ ತೆರಿಗೆಯ ಕಾನೂನಿನ ಸರಳೀಕರಣ ಮಾಡುವುದರ ಬಗ್ಗೆ. ಗ್ರಾಮೀಣ ಅಂಚೆ ಸೇವಕರ ಕೂಲಿ ಸ್ವರೂಪವನ್ನು ಅಭ್ಯಸಿಸಲು ಕಮಲೇಶ್ ಚಂದ್ರ ಸಮಿತಿ. ಹಣಕಾಸಿನ ಸೇರ್ಪಡೆಯ ಮಾಧ್ಯಮಿಕ ಪಥ ಕುರಿತು ದೀಪಕ್ ಮೊಹಾಂತಿ ಸಮಿತಿ. ತ್ವರಿತ ಹಾದಿಗುಂಡಿನ ಅಂದರೆ ಫಾಸ್ಟ್ ಟ್ರ್ಯಾಕ್ ಬುಲೆಟ್ ರೈಲ್ವೆ ಕುರಿತು ಅರವಿಂದ್ ಪಂಗಾರಿಯ ಸಮಿತಿ ರಚನೆಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್.
ಕರ್ನಾಟಕ ರಾಜ್ಯವು ಸುತ್ತುವರಿದಿರುವ ಕರಾವಳಿ ಪ್ರದೇಶವು 320 ಕಿಲೋಮೀಟರ್. ಕರ್ನಾಟಕವು 320 ಕಿಲೋಮೀಟರ್ ಕರಾವಳಿ ತೀರ ಪ್ರದೇಶ ಹೊಂದಿದ್ದು, ಇದು ಸಮುದ್ರದ ಅಂಚಿನಲ್ಲಿ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ವಿಸ್ತರಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.